ಕೆಲವೊಂದು ಸಮಸ್ಯೆಗಳಿಗೆ ಬಗೆಹರಿಸಲಿಕ್ಕೆ ನಾನು ಹೇಳಿದ್ದೆ. ಲೆವೆಲ್ ಎ ಕೊಡೋದ್ರಲ್ಲಿ ಏನಿತ್ತು ಅಂದ್ರೆ ಒಂದು ಯಾವ್ದಾದ್ರು ಡಿಫೆಕ್ಟ್ ಇತ್ತು ಅಂದ್ರೆ ಮತ್ತೆ ಅದು ಅದ್ರ ಕೆಳಗೆ ಬರ್ತಾ ಇರಲಿಲ್ಲ. ಆ ಡಿಫೆಕ್ಟ್ ಇದ್ದಿದ್ದು ಸಪರೇಟ್ ಮಾಡಬೇಕು, ಯಾವ್ದು ಕ್ಲಿಯರ್ ಇದೆ ಅದು ಕೊಡಬೇಕು ಅಂತ ಹೇಳಿದ್ದೇನೆ. ಅಂತವ್ರಿಗೆ ಸ್ವತ್ತು ಏನಿದೆ ಇಮ್ಮಿಡಿಯೇಟ್ ತಕ್ಷಣ ಅವರಿಗೆ ಮಾಲೀಕರಿಗೆಲ್ಲ ಕ್ಲಿಯರ್ ಇದ್ದವರಿಗೆ ಕೊಡಬೇಕು. ಲೆವೆಲ್ ಬಿ ಅಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಬಿ ಖರಾಬ್ ಸಮಸ್ಯೆ ಇದೆ. ಆ ಬಿ ಖರಾಬ್ ಏನಿದೆ ಅದು ನಮ್ಮ ಸಾಫ್ಟ್ವೇರ್ ನಾವು ಸರ್ವೆ ನಂಬರ್ ವೈಸ್ ಮಾಡಿ ಆ ಸರ್ವೆ ನಂಬರ್ ಡಿಸ್ಪ್ಲೇ ಆದ್ರೆ ಆ ಸರ್ವೆ ನಂಬರ್ ಅಲ್ಲಿ ಬಿ ಖರಾಬ್ ಇದೆಯಾ ಇಲ್ಲ, ಬಿ ಖರಾಬ್ ಇದ್ರೆ ಸೈಡ್ ಅಲ್ಲಿ ಬಿ ಖರಾಬ್ ಬಿ ಖರಾಬ್ ಕ್ಲಿಕ್ ಮಾಡೋದು. ಬಿ ಖರಾಬ್ ಇಸ್ ಗವರ್ಮೆಂಟ್ ಲ್ಯಾಂಡ್ ಬಹಳ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಬಿ ಖರಾಬ್ ಬೇಕಿತ್ತು ಅಂತ ಹೇಳಿದ್ರೆ ಲೆವೆಲ್ ಬಿ ಕೊಡಬಹುದು. ಆ ರೀತಿ ನಾವು ಡೆವಲಪ್ ಮಾಡಿ ಅಂತ ಹೇಳಿದ್ದೇನೆ. ಒಂದು ತಿಂಗಳಲ್ಲಿ ರೆಡಿ ಆಗುತ್ತೆ. ನೀವು ಎ ಕೊಡೋದೇನಿದೆಲ್ಲ ಲೆವೆಲ್ ಎ ಕೊಡೋಕ್ಕೆ ತೊಂದರೆ ಇಲ್ಲ. ಬಿ ಏನಿದೆ ಗ್ರಾಮ್ ಠಾಣಲ್ಲಿ ಏನು ಆಸ್ತಿ ಇದೆ, ಗ್ರಾಮ್ ಠಾಣಲ್ಲಿ ಅವ್ರ ಹತ್ರ ಯಾವುದೋ ದಾಖಲೆ ಇಲ್ಲ. 100 ವರ್ಷದಿದ್ದಾರೆ, 50 ವರ್ಷದಿದ್ದಾರೆ, 150 ವರ್ಷದಿದ್ದಾರೆ ಅಂತ ಗ್ರಾಮ ಠಾಣ ದಾಖಲೆಗಳು ಏನಿದ್ದಾವೆ ನಾವೇ ಮೊನ್ನೆ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದೇವೆ. ಏನು ಅಂದ್ರೆ ನೀವು ಹೋಗಿ ನಮ್ಮಲ್ಲಿ ನಿಶಾಂಕ್ ಅಂತ ಒಂದು ಆ್ಯಪ್ ಇದೆ, ಅಲ್ಲೋಗಿ ನಿಂತ್ಕೊಂಡ್ಬಿಟ್ರೆ ಅದು ಸರ್ಕಾರಿ ಲ್ಯಾಂಡ್ ಅಥವಾ ಖಾಸಗಿ ಲ್ಯಾಂಡ್ ಗೊತ್ತಾಗುತ್ತೆ. ಖಾಸಗಿ ಅಂತಿದ್ರೆ ಮರ್ಜರ್ ಮಾಡಿಬಿಟ್ಟು ಅವರಿಗೆ ಮನೆತನ ಹೋಗಿ ಸ್ವತ್ತು ಕೊಟ್ಬಿಡ್ಬೇಕು. ದಿಸ್ ಶುಡ್ ನಾಟ್ ಬಿ ಎನಿ ಪ್ರಾಬ್ಲಮ್. ಅಂತೂ ಸುಮಾರು ಒಂದೊಂದು ತಾಲೂಕಲ್ಲಿ ಒಂದೊಂದು ತಾಲೂಕಲ್ಲಿ ನನ್ನ ಪ್ರಕಾರ 1.5 lakhs ಎಸ್ 1 lakh ನಿಮ್ ಗ್ರಾಮ ಠಾಣದ ಬರ್ತದೆ. ಎಸ್ 1 lakh ಅಂತೂ ನಾವು ಮಿಷನ್ ನೋಡಲ್ ಕೊಡಬೇಕು ಅಂತ ನಾವು ಡೈರೆಕ್ಷನ್ ಕೊಡೋರಿದ್ದೀವಿ. ಎಸ್ ಸರ್. ಸೊ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಟ್. ಶೂರ್ ಸರ್. ಸೊ ದಟ್ ಯಾರ್ಯಾರ ಪ್ರಾಪರ್ಟಿ ಇದೆ ಪ್ರಾಪರ್ಟಿ ಡಾಕ್ಯುಮೆಂಟ್ ನನ್ನ ಹಾಕುವಂತ ರೀತಿ ಇರುತ್ತೆ ಅಂತ ನಾವು ಅನ್ಸುತ್ತೆ. ಸೊ ಅದಕ್ಕೆ ಗೋಷ್ಠಿಯಲ್ಲಿ ಮಾನ್ಯ ಶಾಂತನಗೌಡರು, ಮಾನ್ಯ ಬಸವರಾಜ್ ಶಿವಗಂಗಾರ್ ಅವರಿದ್ದಾರೆ, ಮಾನ್ಯ ಬಸವಂತಪ್ಪ ಅವರು ಮತ್ತೆ ಮಾನ್ಯ ಶಾಸಕರಾದಂತ ಸಮರ್ಥ ಶಾಮನೂರ್ ಅವರಿದ್ದಾರೆ, ಜಿಲ್ಲಾಧಿಕಾರಿಗಳಾದಂತಹ ಗಂಗಾಧರ ಸ್ವಾಮಿ ಅವರು, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಮಾಧವ್ ವಿಠಲರಾವ್ ಅವರಿದ್ದಾರೆ, ಮತ್ತೆ ದಾವಣಗೆರೆ ಜಿಲ್ಲಾ ಪಂಚಾಯಿತಿಯ ಎಲ್ಲ ಅಧಿಕಾರಿ ವೃಂದದವರು ಇಲ್ಲಿ ಉಪಸ್ಥಿತರಿದ್ದಾರೆ. ನಾನು ಪ್ರಥಮವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವನಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ದಾವಣಗೆರೆಗೆ ಈ ಪ್ರಗತಿ ಪರಿಶೀಲನೆಗೆ ಇಲ್ಲಿ ಬಂದಿದ್ದೇನೆ. ಬಹಳ ಸವಿಸ್ತಾರವಾಗಿ ಪ್ರಗತಿ ಪರಿಶೀಲನೆ ಆಗಿದೆ. ಇವತ್ತು ದಾವಣಗೆರೆಯಲ್ಲಿ ನಿರಂತರ ಕುಡಿಯುವ ನೀರಿನ ಸುಮಾರು ಗ್ರಾಮಗಳಿಗೆ ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಮಾಡಿದ್ದಾರೆ. ಅದಕ್ಕಾಗಿ ಅಧಿಕಾರಿ ವೃಂದದವರಿಗೆ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಮತ್ತು ಈಗಾಗಲೇ ಏನು ಸಿಂಗಲ್ ವಿಲೇಜ್ ಸ್ಕೀಮ್ ಅಲ್ಲಿ ಮತ್ತು ಮಲ್ಟಿ ವಿಲೇಜ್ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಏಕಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಸುಮಾರು ಹಳ್ಳಿಗಳು ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಯಾವ್ಯಾವ ಹಳ್ಳಿಗಳು ಮುಗಿಸಿದ್ದಾರೆ ಮತ್ತೆ ಯಾವ ಇನ್ನೂ ಇವತ್ತು ಕಂಪ್ಲೀಟ್ ಆಗುವಂತ ಹಂತದಲ್ಲಿದೆ, ಇವೆಲ್ಲಾ ವಿಷಯಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಿದೆ. ಕೆಲವೊಂದು ಬಹುಗ್ರಾಮ ಕುಡಿಯುವ ನೀರಿನ ಕಾಮಗಾರಿಗಳೇನಿದೆ 2024ರಿಂದ ನೆನೆಗುದಿಗೆ ಬಿದ್ದಂಥದ್ದು ಬಹಳ, ಅದನ್ನು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಅಧಿಕಾರಿಗಳಿಗೆ ಸಿಒ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ, ಈ ಡಿಸೆಂಬರ್ ಒಳಗಾಗಿ ಏನಾದರೂ ಈ ಕಾಮಗಾರಿಗಳು ಪೂರ್ಣಗೊಳಿಸದೇ ಇದ್ದರೆ ಸಂಬಂಧಪಟ್ಟಂತ ಗುತ್ತಿಗೆದಾರ ಇರಬಹುದು ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ದರೆ ಅವ್ರ ಮೇಲೆ ಕಟ್ಟುನಿಟ್ಟಾದ ಶಿಸ್ತು ಕ್ರಮ ಜರುಗಿಸಬೇಕು ಅನ್ನುವಂತ ಒಂದು ಮಾತನ್ನು ಹೇಳಿದ್ದೇನೆ. ಅಧಿಕಾರಿಗಳು ಡಿಸೆಂಬರ್ ಒಳಗಾಗಿ ಎಲ್ಲಾ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳನ್ನು ಮುಗಿಸ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈಗ MES 5 MESಗಳು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಈಗಾಗಲೇ ಆ ಕಾಮಗಾರಿ ನಡೀತಾ ಇದೆ, ಕೆಲಸ ನಡೀತಾ ಇದೆ, ಪ್ರಗತಿಯಲ್ಲಿದ್ದಾವೆ. ಮತ್ತೆ 31 ಅವು ಪೂರ್ಣಗೊಂಡಿದ್ದಾವೆ. ಯಾವ್ಯಾವ ಪೂರ್ಣಗೊಂಡಿದ್ದಾವೆ ಅವಕ್ಕೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ 5 ವರ್ಷ ನಾವು ಈಗಾಗಲೇ ಅದರ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೀಗಾಗಿ ಯಾವುದೇ ಗ್ರಾಮಗಳಿಗೆ ಕುಡಿಯುವ ನೀರಿನ ತೊಂದರೆ ಇಲ್ಲದಂತೆ ನೋಡಿಕೊಳ್ಳಬೇಕು ಅನ್ನುವಂಥ ಸೂಚನೆ ಇವತ್ತು ನಾವು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು
ಏಕಗ್ರಾಮ ಕುಡಿಯುವ ನೀರಿನ ಯೋಜನೆ 837 ಗ್ರಾಮಗಳನ್ನು ನಾವು ಏಕಗ್ರಾಮ ಕುಡಿಯುವ ನೀರಿನ ಯೋಜನೆ ಈಗಾಗಲೇ ಕಾಮಗಾರಿಗಳು ಕೈಗೆತ್ತಿಕೊಂಡಿದ್ದೇವೆ. ಅದರಲ್ಲಿ 722 ಗ್ರಾಮಗಳಲ್ಲಿ ಏಕಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ಮುಗಿದಿದೆ. 115ರಲ್ಲಿ ಇನ್ನೂ ಕಾಮಗಾರಿ ಬಾಕಿ ಉಳಿದಿದೆ. ಅದು ಯಾಕೆ ವಿಳಂಬ ಆಗಿದೆ ಅಂತೇಳಿ ಈಗಾಗಲೇ ನಾನು ಕೇಳಿದ್ದೇನೆ. ಮತ್ತೆ ಅದು ಸಹಿತ ಬರುವ ಡಿಸೆಂಬರ್ ಒಳಗಾಗಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಜನವಸತಿ ಪ್ರದೇಶಗಳು, ಸುಮಾರು 809 ಜನವಸತಿ ಪ್ರದೇಶಗಳು ಇರಬಹುದು ಇಲ್ಲಿ, ಎಲ್ಲಾ ಜನವಸತಿ ಪ್ರದೇಶಗಳಿಗೆ ನಿರಂತರವಾಗಿ ಇವತ್ತು ಶುದ್ಧ ಕುಡಿಯುವ ನೀರು ಕೊಡಬೇಕು ಅನ್ನುವಂಥದ್ದು ಅದರ ಬಗ್ಗೆ ಬಹಳ ಆದ್ಯತೆ ಮೇರೆಗೆ ಇವತ್ತು ಅದನ್ನು ಪೂರ್ಣಗೊಳಿಸುವಂತ ಒಂದು ಕೆಲಸ ಮಾಡಿ ಜನರಿಗೆ ಇವೆಲ್ಲಾ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಾಗುವುದು ಅನ್ನುವಂತ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಎಲ್ಲಿನ ಎಫೆಕ್ಟ್ ಇದೆ, ಎಲ್ಲಿನ ಎಫೆಕ್ಟ್ ಇಂದ ನಮ್ಗೆ ಮುಂಗಾರು ಮಳೆ ಎಲ್ಲಿ ಬಹಳಷ್ಟು ಕೊರತೆ ಆಗಿದೆ. ಸುಮಾರು 52% ಅಂತ ಅನ್ಸುತ್ತೆ, 58. ಈ ಜೂನ್ ನಲ್ಲಿ ಮಳೆ ಆಗ್ಬೇಕಾಗಿತ್ತು, ಆ ಜೂನ್ ನಲ್ಲಿ ಮಳೆ ಆಗದೇ ಇದ್ದ ಕಾರಣ, ಅಂದ್ರೆ 58% ಕೊರತೆ ಇದ್ದ ಕಾರಣ 8% ಮಾತ್ರ ಬಿತ್ತಣಿಕೆ ಆಗಿದೆ. ಇನ್ನು 92% ಬಿತ್ತಣಿಕೆ ಆಗಿಲ್ಲ. ಈ ತಿಂಗಳ ಒಳಗಾದ್ರೂ ಮಳೆ ಬೀಳಬಹುದು ಅನ್ನುವಂತ ಒಂದು ಭರವಸೆ ನಮ್ಮೆಲ್ಲರಿಗೂ ಇದೆ. ಆದ್ರೆ ಕಾಂಟಿಂಜೆನ್ಸಿ ಕುಡಿಯ ನೀರಿನ ತೊಂದರೆ ಆದ್ರೂ ಆಗ್ಬಾರ್ದು ಅಂತ ಹೇಳಿ ಈಗಾಗಲೇ ನಮ್ಮ ಸರ್ಕಾರ ಹಿಂದೆ 3 ಕೋಟಿ ರೂಪಾಯಿ ತುರ್ತಾಗಿ ಕುಡಿಯ ನೀರಿನ ಯೋಜನೆ ಮಾನ್ಯ ಶಾಸಕರುಗಳ ಅಧ್ಯಕ್ಷತೆಯಲ್ಲಿರುವಂತಹ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಆದ್ಯತೆ ಮೇರೆಗೆ ಕಾಮಗಾರಿಗಳನ್ನು ತೆಗೆದುಕೊಂಡು ಕುಡಿಯ ನೀರಿನ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿದ್ದೇವೆ. ಈಗ ನನಗೆ ಮಾಹಿತಿ ಕೊಟ್ಟಿದ್ದಾರೆ, ಇನ್ನೂ ಸ್ವಲ್ಪ ಅನುದಾನ ಬೇಕಾಗಬಹುದು ಅನ್ನುವಂಥದ್ದು. ಅದಕ್ಕೆ ಅನುದಾನ ಅವಶ್ಯಕತೆ ಇರುವಂತಹ ಅನುದಾನ ಸರ್ಕಾರ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಳೆ ಸಚಿವ ಸಂಪುಟದ ಸಭೆ ಇದೆ, ಅಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಕುಡಿಯುವ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ, ಮತ್ತೆ ಕುಡಿಯುವ ನೀರಿಗೆ ಹಣಕಾಸಿನ ತೊಂದರೆ ಇಲ್ಲ, ಅದನ್ನು ನಾವು ಪ್ರತಿಯೊಬ್ಬರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ. ಈಗಾಗಲೇ VBG ರಾಮ್ಜಿ ಬಗ್ಗೆ ನಾನು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ರಾಜ್ಯ ಸರ್ಕಾರಗಳು ತಮ್ಮ ಪಾಲಿನ 40ರಷ್ಟು ಹಣ ಬಿಡುಗಡೆ ಮಾಡಿದರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಅನ್ನುವಂತ ಒಂದು ಏನು ನಿಯಮ ರೂಪಿಸಿದ್ದಿದೆ. ಮತ್ತು ಹಿಂದೆ 90-10 ಅನುಪಾತದ ಹಣಕಾಸು ನಾವು ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದು ಬದಲಾವಣೆ ಮಾಡಿ 60-40 ಮಾಡಿದ್ದಾರೆ. ಇಷ್ಟೆಲ್ಲಾ ತೊಂದರೆಗಳಿದ್ರು, ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆ ಬಿದ್ದರೂ ಸಹಿತ ಇವತ್ತೇನು ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿಕರಿದ್ದಾರೆ, ಪರಿಶಿಷ್ಟ ಪರಿಶಿಷ್ಟ ಪಂಗಡದವರಿದ್ದಾರೆ, ಅವರೆಲ್ಲರ ಹಿತವನ್ನು ಕಾಪಾಡಲಿಕ್ಕೆ, ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧತೆಯನ್ನು ತೋರಿಸಿ ಇವತ್ತು ನಮ್ದು ವಿರೋಧದ ನಡುವೆಯೂ ನಾವೇನು ಪ್ರೊಟೆಸ್ಟ್ ನಾವು ಈಗಾಗಲೇ ಕೇಂದ್ರಕ್ಕೆ ನಮ್ಮ ಎಲ್ಲೆಲ್ಲಿ ಅಸಮ್ಮತಿ ಇದೆ ಅನ್ನುವಂಥದ್ದು ನಾವು ಅವರಿಗೆ ತಿಳಿಸಿದ್ದೇವೆ. ಅದರ ನಡುವೆಯೂ ಸಹಿತ ಇದನ್ನು ಜಾರಿಗೆ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂಥ ಮಾತು ಈ ರಾಜ್ಯದ ಜನರಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರತಿ ವರ್ಷ ನಾವು 450ರಿಂದ 500 ಕೋಟಿ ರೂಪಾಯಿ ಈ ಒಂದು ಉದ್ಯೋಗ ಖಾತ್ರಿಗೆ ಅನುದಾನ ಮೀಸಲಿಡ್ತಾ ಇದ್ದೀವಿ. ಈ ವರ್ಷ ನಮ್ಮ ಪೋರ್ಷನ್ ಏನಿದೆ ಅದು ಕೇಂದ್ರದ 5,709 ಕೋಟಿ ರೂಪಾಯಿ ನಾರ್ಮೇಟಿವ್ ಅಲೋಕೇಶನ್ ಆಗಿದ್ರೆ ನಾವು 3,800 ಕೋಟಿ ರೂಪಾಯಿ ಕೊಡಬೇಕಾಗುತ್ತೆ. 20 ವರ್ಷದಲ್ಲಿ ರಾಜ್ಯ ಸರ್ಕಾರ 61,333 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆ. ಅದರಲ್ಲಿ ಕೇಂದ್ರ ಸರ್ಕಾರ 56,000 ಕೋಟಿ ಕೊಟ್ಟಿದೆ, ನಾವು 4,800 ಕೋಟಿ ಕೊಟ್ಟಿದೆ 20 ವರ್ಷದಲ್ಲಿ. ಒಂದೇ ವರ್ಷದಲ್ಲಿ ಈಗ 3,800 ಕೋಟಿ ರೂಪಾಯಿ ಅವರೇ ರಾಜ್ಯ ಸರ್ಕಾರದ ಮೇಲೆ ಬೀಳುತ್ತೆ. ಇದು ಅವೈಜ್ಞಾನಿಕವಾದದ್ದಂತೂ ಅಂತ ಹೇಳಿ ನಾವು ನಮ್ಮ ವಿಚಾರಗಳನ್ನು ಪ್ರತಿಪಾದನೆ ಮಾಡಿದ್ದೇವೆ. 60 ದಿವಸ ಕೂಲಿ ಕೊಡಬಾರ್ದು ಅನ್ನುವಂಥದ್ದು ಸುಗ್ಗಿ ಕಾಲದಲ್ಲಿ ಅಂತ ಏನು ಕಾಯ್ದೆಯಲ್ಲಿ ರೂಲ್ಸ್ ಅಲ್ಲಿ ನಿಯಮಗಳಲ್ಲಿ ಮಾಡಿದ್ದಾರೆ, ಅದು ಅವೈಜ್ಞಾನಿಕವಾದಂಥದ್ದು. ಅದರಿಂದ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತದೆ, ಶೋಷಣೆ ಆಗ್ತದೆ, ಅದು ತೆಗಿಬೇಕು ಅನ್ನುವಂಥದ್ದು ನಾನು ಮೊನ್ನೆ ನಡೆದಂತ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಒತ್ತಾಯವನ್ನು ಮಾಡಿದ್ದೇನೆ. ಇದ್ರ ಜೊತೆಯಲ್ಲಿ ಅನೇಕ ವಿಚಾರಗಳಿದ್ದಾವೆ. ನಮ್ಮ ವಿಚಾರಗಳೇನಿದೆ, ರಾಜ್ಯಕ್ಕೆ ಸ್ವಾಯತ್ತತೆ ಕೊಡುವಂಥದ್ದು, ಅದೆಲ್ಲವನ್ನೂ ನಾವು ಕೇಂದ್ರದ ಒಂದು ಗಮನಕ್ಕೆ ತಂದಿದ್ದೇವೆ. ಮತ್ತೆ ಇನ್ನು ಮುಂದೆ ಯಾವ ರೀತಿಯಲ್ಲಿ ಹೋಗ್ಬೇಕು ಅನ್ನುವಂಥದ್ರ ಬಗ್ಗೆನೂ ನಾಳೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಅದನ್ನು ಮತ್ತೆ ತಿಳಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಈಗಾಗಲೇ
ಏನು ವಸ್ತಿ ರೈತರಿಗೆ ವಸ್ತಿ ಕೊಡುವಂಥದ್ದು ನಮ್ಮ ರಾಜ್ಯಕ್ಕೆ ಅಂದ್ರೆ ಜಿಲ್ಲೆಗೆ 6,000ಗಿಂತಲೂ ಜಾಸ್ತಿ ನಮಗೆ ಮನೆ ಮಂಜೂರಿ ಆಗಿದ್ದು ಅದು ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇದೆ. ಇದಕ್ಕೆ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಹೋಗಿ ಮನವರಿಕೆ ಮಾಡಿಕೊಟ್ಟು ಬೇಗ ಮನೆ ಕಟ್ಟಿಸ್ಕೊಂಡು ಏನು ಅವರ ಖಾತೆಯಲ್ಲಿ ನೇರವಾಗಿ 2ನೇ 3ನೇ 4ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿದೆ, ಬಿಡುಗಡೆ ಮಾಡಿಸ್ಬೇಕು ಅನ್ನುವಂಥ ಮಾತನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಇನ್ನಿತರ ಬಹಳಷ್ಟು ವಿಷಯಗಳಿದ್ದಾವೆ. ರಸ್ತೆ ಇದೆ, ಚರಂಡಿ ಇದೆ ಅಲ್ಲಿ, ಮತ್ತೆ ಬೀದಿ ದೀಪ ಇದೆ, ಉದ್ಯಾನವನ ಇದೆ, ಕೆರೆಗಳ ನಿರ್ವಹಣೆ ಇದೆ, ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥದ್ದಿದೆ. ಈಗ ಮುಂದೆ ಇನ್ನು ಗ್ರಾಮೀಣ ಭಾಗದಲ್ಲಿ ಕೌಶಲ್ಯ ತರಬೇತಿ ಕೊಡುವಂತಹ ಕಾರ್ಯಕ್ರಮಗಳನ್ನು ನಾವು ಕೊಡುವಂಥದ್ದಿದೆ. ಹಲವಾರು ಕಾರ್ಯಕ್ರಮಗಳು ಮುಂದಿನ ದಿನಮಾನಗಳಲ್ಲಿ ಇನ್ನು ಉತ್ತಮವಾಗಿ ಈ ಗ್ರಾಮಗಳ ಅಭಿವೃದ್ಧಿ ಆಗುವಂತಹ ರೀತಿಯಲ್ಲಿ ಮಾಡಲಿಕ್ಕೆ ಈಗಾಗಲೇ ನಾವು ಯೋಜನೆಯನ್ನು ರೂಪಿಸಿದ್ದೇವೆ. ಮತ್ತೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಪ್ರಪ್ರಥಮ ಬಾರಿಗೆ ರಾಜ್ಯದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಏನು ಆಸ್ತಿ ಕರ ಇತ್ತು, ಕರ ಇವತ್ತು ಹೆಚ್ಚಿನ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಕರ ವಸೂಲಿ ಮಾಡುವಂತ ರಾಜ್ಯ ಅಂದ್ರೆ ಜಾಗೃತರಾಗಿದ್ದ ನಮ್ಮ ಜನ, ನಮ್ಮ ರಾಜ್ಯ ಇದೆ. ಅದರಲ್ಲಿ ವಿಶೇಷವಾಗಿ ದಾವಣಗೆರೆಯಲ್ಲಿ 100ಕ್ಕೆ 100% ಕರ ನಮ್ಮ ಸಿಒ ಅವರು ಮತ್ತು ಎಲ್ಲ ಅವರ ತಂಡದವರು PDO ಎಲ್ಲ ಸೇರಿ ಅವರು ಕರ ವಸೂಲಿ ಮಾಡಿದ್ದಾರೆ, ಜಮಾ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಮತ್ತೆ ಗ್ರಾಮೀಣ ಭಾಗದಲ್ಲಿರುವಂತ ಎಲ್ಲಾ ಜನರಿಗೆ, ಆಸ್ತಿ ಮಾಲೀಕರಿಗೆ ನನ್ನ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ, ಡಿಪಾರ್ಟ್ಮೆಂಟ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸ್ವತ್ತಿಗೆ ಸ್ವಲ್ಪ ಸಾಫ್ಟ್ವೇರ್ ಅಲ್ಲಿ ಏನು ನ್ಯೂನತೆಗಳಿದ್ದವು, ಸ್ವಲ್ಪ ಲೋಪದೋಷಗಳಿದ್ದು ಸರಿಪಡಿಸಲಿಕ್ಕೆ ಹೇಳಿದ್ದೇನೆ. 3,800 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟು ನಾಳೆ ಅಧಿಸೂಚನೆ 3,800 ಕೋಟಿ ಈಗ 3,800 ಕೋಟಿ ಈಗ ರಾಜ್ಯ ಸರ್ಕಾರಕ್ಕೆ ಮೀಸಲಿಟ್ಟೆ ಇದನ್ನ ಅಧಿಸೂಚನೆ ಹೊರಡಿಸಿದೆ ಸರ್. ಈಗಾಗಲೇ FD ಕಡೆಯಿಂದ ಅದಕ್ಕೆ ಕ್ಲಿಯರೆನ್ಸ್ ತಗೋತಾ ಇದ್ದೀವಿ. FD ಕಡೆಯಿಂದ ತಗೊಂಡು ಅನುದಾನದ ಹೊಂದಾಣಿಕೆ ಮಾಡಿಕೊಂಡು ವ್ಯವಸ್ಥೆ ಮಾಡಿ ಅದನ್ನು ಜಾರಿಗೆ ಮಾಡುವಂತ ಕೆಲಸ ಮಾಡ್ತೇವೆ. ಚುನಾವಣೆ ಈ ವರ್ಷದ ಒಳಗಾಗಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೇನೆ. ಅದನ್ನು ಮಾಡುವಂತ ಎಲ್ಲಾ ರೀತಿಯ ಸಿದ್ಧತೆಗಳು ನಾವು ಮಾಡಿಕೊಳ್ತಾ ಇದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.